ಆಕಾಶವಾಣಿ. ಸಕ್ಕರೆ ನಗರಿ ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವ ಸಿದ್ಧತೆಗಳನ್ನು ಕುರಿತ ಕಾರ್ಯಕ್ರಮ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ 1915ರಿಂದ ನಿರಂತರವಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗುತ್ತಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಮಂಡ್ಯದಲ್ಲಿ ನಡೆಯುತ್ತಿರುವುದು ಹರ್ಷದ ಸಂಗತಿ. 1971ರಲ್ಲಿ ಜಯದೇವಿ ತಾಯಿ ಲಿಗಾಡೆ ಮತ್ತು 1994ರಲ್ಲಿ ಚದುರಂಗ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ಸಾಹಿತ್ಯ ತೇರನ್ನು ಎಳೆದದ್ದು ಈಗಾಗಲೇ ಸಕ್ಕರೆ ನಗರಿಯ ಇತಿಹಾಸದಲ್ಲಿ ದಾಖಲಾಗಿದೆ. ಮಂಡ್ಯ ಈ ಜಿಲ್ಲೆಯ ಹೆಸರು ಕೇಳುತ್ತಿದ್ದಂತೆಯೇ ನೆನಪ ಹೊತ್ತಗೆಯ ಪುಟಗಳು ತೆರೆದುಕೊಳ್ಳುತ್ತವೆ. ಇತಿಹಾಸ ಪ್ರಸಿದ್ಧವಾದ ಶ್ರೀರಂಗಪಟ್ಟಣ, ಸುಪ್ರಸಿದ್ಧವಾದ ಮೇಲುಕೋಟೆ, ಜಲಪಾತ ಮತ್ತು ವಿದ್ಯುತ್ ಶಕ್ತಿ ಕೇಂದ್ರಗಳಿಂದ ಕೂಡಿದ ಶಿವನಸಮುದ್ರ, ಶಿಲ್ಪಕಲೆಗೆ ಹೆಸರಾದ ನಾಗಮಂಗಲ ಈ ಜಿಲ್ಲೆಯಲ್ಲಿ ವಿರಾಜಮಾನವಾಗಿವೆ. ಕಾವೇರಿ, ಕದಂಬ, ಲೋಕಪಾವನಿಯಂತಹ ಅನೇಕ ನದಿಗಳು ಇಲ್ಲಿ ಪ್ರವಹಿಸುತ್ತಿವೆ. ಕನ್ನಂಬಾಡಿಯಲ್ಲಿ ಕಾವೇರಿಗೆ ಕಟ್ಟಿದ ಅಣೆಕಟ್ಟು ಕೃಷ್ಣರಾಜ ಸಾಗರವಾಗಿ ಇಂದಿಗದು ಜೀವಜಲ ಕೇಂದ್ರವಾಗಿದೆ. ಮಂಡ್ಯ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದ ಜಿಲ್ಲೆ. 100 ಸಾಹಿತ್ಯ ದಿಗ್ಗಜರನ್ನು ಹೆತ್ತ ನೆಲ. ಚಿಕ್ಕದೇವರಾಜ ಒಡೆಯರ ಕಾಲದಿಂದಲೂ ಪ್ರಸಿದ್ಧ ಸಾಹಿತಿಗಳು, ಕಲಾವಿದರು, ಆಡಳಿತಗಾರರನ್ನು ಕನ್ನಡ ನಾಡಿಗೆ ನೀಡುತ್ತಾ ಇಂದಿಗೂ ಪ್ರಗತಿಯ ಪಥದಲ್ಲಿ ಮುಂದುವರಿಯುತ್ತಿರುವ ಜಿಲ್ಲೆಗಳ ಪಟ್ಟಿಯಲ್ಲಿ ಮಂಡ್ಯದ ಹೆಸರು ಮುಂಚೂಣಿಯಲ್ಲಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಮತ್ತಷ್ಟು ಬಲಗೊಳ್ಳುತ್ತಿರುವುದು ಕರ್ನಾಟಕದ ಸಾಂಸ್ಕೃತಿಕತೆಯ ಉತ್ಸವಗಳ ಮೂಲಕ. ನುಡಿತೇರು ತನ್ನ ಬಹುಮುಖಿ ಚಲನೆಯಲ್ಲಿ ರಾಜ್ಯದಾದ್ಯಂತ ಸಂಚರಿಸುತ್ತಿದೆ. ಈ ಮೂಲಕ ಸಾಹಿತ್ಯ ಸಾಧಕರು, ಸಾಹಿತ್ಯ ಕೃಷಿಕರನ್ನೆಲ್ಲ ಒಂದೆಡೆಗೆ ತಂದು ಚಿಂತನ ಮಂಥನಕ್ಕೆ ಇಂತಹ ಸಮ್ಮೇಳನಗಳು ವೇದಿಕೆಗಳಾಗಿವೆ. ಇದೇ ತಿಂಗಳ 20, 21, 22ನೇ ತಾರೀಖಿನಂದು ಒಟ್ಟು 3 ದಿನಗಳ ಕಾಲ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ. ಕೇಳುಗರೆ, ನಾಳೆಯಿಂದ ಪ್ರಾರಂಭವಾಗಲಿರುವ ಸಮ್ಮೇಳನದ ಸಿದ್ಧತೆಗಳು ಹೇಗಿವೆ ಅನ್ನುವುದರ ಬಗ್ಗೆ ಕೆಲವಷ್ಟು ಮಾಹಿತಿ ನಿಮಗಾಗಿ. ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಹಾಗೂ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಎನ್ ಚಲುವರಾಯಸ್ವಾಮಿ ಅವರು, ಮಹಾರಾಜರು ಸ್ಥಾಪನೆ ಮಾಡಿದಂಥ ಸಾಹಿತ್ಯ ಪರಿಷತ್ತು 1915ರಲ್ಲಿ, ಅದರ ನಂತರ ಸಮ್ಮೇಳನ ಪ್ರಾರಂಭ ಆಯಿತು. ಇದು 87ನೇ ಸಮಾರಂಭ. ಕರ್ನಾಟಕ ಅಂತ ಮರು ನಾಮಕರಣ ಆದ ಕೂಡಲೇ ಮೊದಲನೇ ಸಮಾವೇಶ ಆದದ್ದು 1974 ಸಾಹಿತ್ಯ ಸಮ್ಮೇಳನ ಆಗಿದೆ. ಅದಾದಮೇಲೆ 1994ರಲ್ಲಿ ಆಗಿದೆ. ಆವಾಗ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ. ಅದೊಂದು ನನಗೆ ಅವತ್ತು ಸಿಕ್ಕಿದಂಥ ಅವಕಾಶ ಅಂತ ಅಂದ್ಕೊಂಡೆ. ಬಹುಶಃ ನಾನು ಅಂದ್ಕೊಂಡಿರಲಿಲ್ಲ, ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ 3ನೇ ಬಾರಿ ಅವಕಾಶ ಸಿಕ್ಕಿದೆ. ಅದೇನೋ 1974, 1994, 2024 4 ಬರ್ತಾ ಇದೆ. ಒಂದು ದೊಡ್ಡ ಇತಿಹಾಸದ ಮೈಲಿಗಲ್ಲಾಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಪಕ್ಷಾತೀತವಾದಂಥ ಒಂದು ಸಮ್ಮೇಳನ ಆಗಬೇಕು ಮತ್ತು ಧರ್ಮರಹಿತವಾದಂಥ ಸಮ್ಮೇಳನ ಆಗಬೇಕು ಮತ್ತು ಇಡೀ ರಾಜ್ಯದ ನಾಡಿನ ಕನ್ನಡಿಗರು ಇಲ್ಲಿ ಭಾಗವಹಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹೆಜ್ಜೆ ಹೋಗಿ ಅಂತಾರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಅನೇಕ ಕನ್ನಡಿಗರು ಎಲ್ಲರೂ ಸಹ ಬರಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಟೌನ್ನಲ್ಲಿ ಮಾಡಬೇಕು ಅಂತಿದ್ದೆವು. ಟೌನ್ನಲ್ಲಿ ಜಾಗ ಸಫಿಷಿಯೆಂಟಾಗಿ ಆಗಲ್ಲ ಅಂದಾಗ ನಾವು ಸ್ಯಾಂಜೋ ಹಾಸ್ಪಿಟ್ಲು ಮತ್ತು ಅಮರಾವತಿ ಹೋಟ್ಲ್ ಹಿಂಭಾಗ ಮಾಡಿದೋ. ಈಗ ಬಹುಶಃ ಇಲ್ಲಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಟೌನಲ್ಲಿ ನಾವು ಮಾಡಿದರೆ ಅನ್ನಿಸ್ತದೆ. 80-90 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದಂಥ ವೇದಿಕೆ, ಸಮಾನಾಂತರ ವೇದಿಕೆ, ಪಾರ್ಕಿಂಗು, ಊಟ, ಸ್ಟಾಲ್ಗಳು, ಎಲ್ಲ ಥರದ ಬಹುಶಃ ನೋಡಲಿಕ್ಕೆ ಒಂದು ಆನಂದ ಆಗುತ್ತೆ. ಆ ಥರ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಅನೇಕರು ಮೈಸೂರಿಂದ ವಿಶೇಷ ಬಸ್ ಆಗ್ತಾಯಿದ್ದೀವಿ, ಬೆಂಗಳೂರಿಂದ ವಿಶೇಷ ಬಸ್ ಆಗ್ತಿದ್ವಿ. 3 ದಿವಸ ಎಲ್ಲ ತಾಲೂಕು ಕೇಂದ್ರಕ್ಕೆ 15 ಬಸ್ಸನ್ನು, ವಿಶೇಷ ಬಸ್ಸನ್ನು ಹಾಕ್ತಾಯಿದ್ದೀವಿ ಉಚಿತವಾಗಿ.
ಸೊ ಮಂಡ್ಯದಲ್ಲಿ ಬರ್ತಕ್ಕಂಥವ್ರಿಗೆ ಸಿಟಿಯಿಂದ ಅಲ್ಲಿಗೆ 3 ಕಿಲೋಮೀಟ್ರ್ ಆಗುತ್ತೆ ಅಂತೇಳಿ ಸಿಟಿ ಸರ್ವಿಸ್ ಆಗ್ತಾ ಇದ್ದೀವಿ. ಸೊ ಯಾರಾದ್ರೂ ಫ್ರೀ ಆಗಿ ಹತ್ತಿ ಇಳಿದು ಬರ್ತಕ್ಕಂಥದ್ದಕ್ಕೆ ಇದಾಗ್ತಾ ಇದ್ದೀವಿ. ಭಾಳ ಯಶಸ್ವಿಯಾಗಿ ಅದರ ಜೊತೆಗೆ ಒಂದು ಮಂಡ್ಯ ಸಿಟಿಗೆ ದಸರಾದಲ್ಲಿ ಯಾವ ರೀತಿ ಲೈಟಿಂಗ್ ವ್ಯವಸ್ಥೆ ಆಯಿತು ಆ ಥರದ್ದು ಪ್ರಪ್ರಥಮವಾಗಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಿಂದ ಮುಖ್ಯಮಂತ್ರಿಗಳು ಜಾರ್ಜ್ ಸಚಿವರು ಅವರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಚೆಸ್ಕಾಮ್ನ ಅಧ್ಯಕ್ಷರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಸೊ ಒಂದು ಅನುಮತಿ ಕೊಟ್ಟು ಇವತ್ತು ಇಲ್ಲಿ ಮಂಡ್ಯ ಸಿಟಿ ಒಳಗಡೆ ಒಂದು ಲೈಟಿಂಗ್ ವ್ಯವಸ್ಥೆನೂ ಸಹ ಮಾಡ್ತಾ ಇದ್ದೀವಿ. ಪೊಲೀಸ್ ಬ್ಯಾಂಡ್ ದಸರಾ ಟೈಮ್ನಲ್ಲಿ ಬಿಟ್ಟರೆ ಯಾವತ್ತೂ ಸಹ ನುಡಿದಿರಲಿಲ್ಲ. ಸೊ ಅದನ್ನು ಸಹ ಕೊನೆ ದಿವಸ ಮಾಡಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಮಾಡಿ CM ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಪಿಸಿದ್ದಾರೆ. ಈ ರೀತಿ ಒಂದಲ್ಲ 10 ಹಲವಾರು ಹೊಸ ಕಾರ್ಯಕ್ರಮಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಮಾಡ್ತಾಯಿದ್ದೀವಿ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದ್ದರಿಂದ 87 ಜನಕ್ಕೆ ವಿಶೇಷವಾಗಿ ಸನ್ಮಾನ ಮಾಡ್ತಾಯಿದ್ದೀವಿ. ಸಮ್ಮೇಳನ ಅಧ್ಯಕ್ಷರು ಗೋರು ಚನ್ನಬಸಪ್ಪನವರು ಅವರನ್ನು ಆಯ್ಕೆ ಒಂದು ರೀತಿ ಇಡೀ ರಾಜ್ಯ ಪ್ರಶಂಸೆಯನ್ನು ಮಾಡಿದೆ. ಸೊ ಜೊತೆಗೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು HL ನಾಗೇಗೌಡರು ಇಲ್ಲಿ ಜನಪದವನ್ನು ಹೆಚ್ಚು ಜೀವಂತವಾಗಿಡ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು. ಸೊ ಅವರಿಬ್ಬರು ಈ ರೀತಿ ನಮ್ಮಲ್ಲಿ ವಿಶೇಷವಾಗಿ ಮಂಡ್ಯಕ್ಕೆ ಯಾಕೆ ಈ ಸಮ್ಮೇಳನವನ್ನು ವಿಜೃಂಭಣೆಯಾಗಿ ಮಾಡಬೇಕು ಅಂತ ಅಂದರೆ 100ಕ್ಕೆ 100 ಕನ್ನಡ ಮಾತಾಡ್ತಕ್ಕಂಥ ಜಿಲ್ಲೆ ಯಾವುದಾದ್ರು ಇದ್ದರೆ 31 ಜಿಲ್ಲೆಯಲ್ಲಿ ಮಂಡ್ಯ. ಜೊತೆಗೆ 100% ಇಡೀ ಇಂಡಿಯಾದಲ್ಲಿ ಕೃಷಿ ಹೆಚ್ಚು ಪಾತ್ರ ವಹಿಸಿದಂಥದ್ದು ಮಂಡ್ಯ ಜಿಲ್ಲೆ, ಕೃಷಿ ಪ್ರಧಾನವಾದ ಜಿಲ್ಲೆ. ಮತ್ತೊಂದು ಹೆಚ್ಚು ಸಾಹಿತಿಗಳಿದ್ರು, G. ಸಂಪವ್ರು ಇರ್ಬೋದು, BM ಶ್ರೀಕಂಠಯ್ಯನವ್ರು ಇರ್ಬೋದು, HL ನಾಗೇಗೌಡರು ಜನಪದ ಕ್ಷೇತ್ರದಲ್ಲಿರ್ಬೋದು, ಊತಿ ನರಸಿಂಹರಾವ್ ಇರ್ಬೋದು, ಈಗ ನರಹಳ್ಳಿಯವರಿದ್ದಾರೆ. ಹೆಸರು ಹೇಳ್ತಾ ಹೋದರೆ ಹೆಚ್ಚು ಬಹುಶಃ ಇರ್ಬೋದು ಬೇರೆ ಜಿಲ್ಲೆಯಲ್ಲಿ ಅಥವಾ ದೊಡ್ಡವ್ರು ಇರ್ಬೋದು. ಆದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಹಿತಿಗಳಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ಅಂದರೆ ತಪ್ಪೇನಲ್ಲ. ಮತ್ತು ಕುವೆಂಪುರನ್ನ ಇಡೀ ರಾಷ್ಟ್ರ ಪ್ರಪಂಚ ಒಪ್ತು. ಆದರೆ ಕುವೆಂಪುರನ್ನ ಶಿವಮೊಗ್ಗಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಂಡ್ಯದವರು ಕುವೆಂಪುರನ್ನ ಒಪ್ಪಿದಂಥ ಜಿಲ್ಲೆ ಇದು. ಮಂಡ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಬಹಳ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದಿನನಿತ್ಯ ಇಲ್ಲೇ ಇದ್ದು ನಾವೆಲ್ಲರೂ ಸೇರಿ ಮಾಡಬೇಕು ಮತ್ತು ನಾಡಿನ ಎಲ್ಲ ಸಾಹಿತ್ಯ ಆಸಕ್ತರು, ಜಿಲ್ಲೆಯಲ್ಲಿ ಸಾಹಿತಿಗಳು, ಎಲ್ಲ ಸಂಘಟನೆಗಳು ಸಹ ಸೇರಿ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ, ನಿರ್ಮಲಾ ಸ್ವಾಮೀಜಿಯವರು ಇರ್ತಾರೆ, ಉಪಮುಖ್ಯಮಂತ್ರಿ ಇರ್ತಾರೆ, ಅನೇಕ ಲೀಡರ್ಗಳು, ಕೇಂದ್ರದ ಸಚಿವರುಗಳಿರ್ತಾರೆ. ಫೈನಲ್ ಡೇ ನಮ್ಮ ವಿರೋಧ ಪಕ್ಷ ನಾಯಕರಂಥ ಅಶೋಕು ಮತ್ತು ಬಸವರಾಜ್ ಹೊರಟ್ಟಿ ಇರ್ತಾರೆ. ಮೊದಲನೇ ದಿವಸ ಸ್ಪೀಕರ್ ಖಾದರ್ ಅವರು ಇರ್ತಾರೆ. ಈ ರೀತಿ ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ಮತ್ತು ಕನ್ನಡದ ಹಬ್ಬ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಮೆರವಣಿಗೆ ಸುಮಾರು 6 ಕಿಲೋಮೀಟರ್ವರೆಗೂ ಕೂಡ ಇರುತ್ತೆ. ಆ ಮೆರವಣಿಗೆ ಆಕರ್ಷಣೆ ಹೇಗಿರುತ್ತೆ? ನಮ್ಮ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದನೇ ಹೋಗಬೇಕು ಅನ್ನೋದು ಒಂದು ಅಂತಿಮವಾಗಿ ತೀರ್ಮಾನ ತಗೊಂಡಿದ್ದೀವಿ. 6 ಕಿಲೋಮೀಟ್ರ್ ಆಗುತ್ತೆ. ಸೊ ಮೆರವಣಿಗೆಯಲ್ಲಿ ಸಮ್ಮೇಳನ ಅಧ್ಯಕ್ಷರು ಅವ್ರದಲ್ಲಿ ಮೆರವಣಿಗೆಯಲ್ಲಿ ಇರ್ತಾರೆ. ರಾಜಮಾತೆ ಪ್ರಮೋದ ದೇವಿಯವರು ಉದ್ಘಾಟನೆ ಮಾಡ್ತಾರೆ. ಜಿಲ್ಲೆಯ ಸ್ಥಳೀಯ ಕಲಾವಿದರು ಯಾರಿದ್ದಾರೆ ಅವರೆಲ್ಲರನ್ನೂ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮೆರವಣಿಗೆ ಸಮ್ಮೇಳನಕ್ಕೆ ಒಂದು ದೊಡ್ಡ ಕಳಶಪರ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಜೋರಾಗಿ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ದೇಶ ವಿದೇಶಗಳಿಂದ ಅಥವಾ ಬೇರೆ ಜಿಲ್ಲೆಗಳಿಂದ ಲಕ್ಷೋಪಲಕ್ಷ ಇಲ್ಲಿಗೆ ಆಗಮಿಸುವಂತಹ ಸಾಧ್ಯತೆಗಳಿವೆ. ಅವರಿಗೆ ವಸತಿ ಅಥವಾ ಇನ್ನಿತರ ಸೌಲಭ್ಯಗಳು ಹೇಗಿರುತ್ತೆ? ಇಲ್ಲ, ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ಮತ್ತು ಯಾರು ನೋಂದಣಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಂಡ್ಯ, ಮದ್ದೂರು ಮತ್ತು ಶ್ರೀರಂಗಪಟ್ಟಣ ಸೊ ಊಟ ತಿಂಡಿ ಮತ್ತು ಈ ಥರದ ವಸತಿಗೆ ಎಲ್ಲರಿಗೂ ಸಹ ತೊಂದರೆ ಆಗದಂಗೆ ವಿಶೇಷವಾಗಿ ಕಾಳಜಿನ ವಹಿಸಿದ್ದೀವಿ. ಬಹಳ ಯಶಸ್ವಿಯಾಗಿ ಈ ಸಮ್ಮೇಳನವನ್ನು ಮಾಡಲಿಕ್ಕೋಸ್ಕರ ಘನ ಸರ್ಕಾರ ಹಾಗೆಯೇ ತಮ್ಮ ಉಸ್ತುವಾರಿಯಲ್ಲಿ ಜಿಲ್ಲಾಡಳಿತದ ಜೊತೆಯಲ್ಲಿ ಹಾಗೆಯೇ ಹಲವು ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಹಲವು ಸಾಂಸ್ಕೃತಿಕ ಮನಸ್ಸುಗಳ ಜೊತೆಯಲ್ಲಿ ಈ ಸಮ್ಮೇಳನ ನಡೆಯುತ್ತೆ ಅಂತ ನಾವು ಭಾವಿಸೋಣ. ಸರ್, ಕಡೆಯದಾಗಿ ಎಲ್ಲರಿಗೂ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ತಾವು? ಈ ಸಮ್ಮೇಳನಕ್ಕೆ ಎಲ್ಲ ಕನ್ನಡಿಗರು ಬಂದು ಕನ್ನಡ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ಸಾಂಸ್ಕೃತಿಕ ಹಬ್ಬವನ್ನು ನೀವೆಲ್ಲರೂ ಸವಿಬೇಕು. ಈ ಒಂದು ಸಮಾರಂಭಕ್ಕೆ ನೀವಲ್ಲ, ನಿಮ್ಮ ಸಂಬಂಧಿಕರೆಲ್ಲ, ಸ್ನೇಹಿತರನ್ನು ಕರ್ಕೊಂಬಂದು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಈ ಬಾರಿಯ ಸಮ್ಮೇಳನದ ವೈಶಿಷ್ಟ್ಯಗಳ ಬಗ್ಗೆ ಮತ್ತು ಸಿದ್ಧತೆಗಳ ಬಗ್ಗೆ ತಾವು ಏನು ಹೇಳ್ತೀರಿ? ಬದಲಾವಣೆ ಇದೆಲ್ಲ ಇದು ನಿರಂತರವಾಗಿರ್ತಕ್ಕಂಥ ವಿಶೇಷತೆ. ನಾವು ಅಂದರೆ ಮೊದಲನೇದಾಗಿ ಮಂಡ್ಯ ಸಮ್ಮೇಳನದಲ್ಲಿ ಅಂದರೆ ಸಹಜವಾಗಿಯೇ ನಾವು ಸಾಹಿತ್ಯ ಪರಿಷತ್ತು ಕೆಲವು ಪರಂಪರೆಯನ್ನು ಗೌರವಿಸ್ತಕ್ಕಂಥದ್ದು. ಆ ಪರಂಪರೆ
ಸಾರ್ವಕಾಲಿಕವಾಗಿರ್ತಕ್ಕಂಥದ್ದು ಮತ್ತು ಇವತ್ತು ಸಮಕಾಲೀನ ಆಗಿರ್ತಕ್ಕಂಥ ಎರಡೂ ನೆಲೆ ಹೊಂದಿರತಕ್ಕಂಥ ಆಹ್ವಾನ ಪತ್ರಿಕೆ ಇದೆಯಲ್ಲ, ಅದೊಂದು. ಜೊತೆಗೆ ಆಹ್ವಾನ ಪತ್ರಿಕೆಗೆ ಹಿರಿತನಕ್ಕೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ. ಬೆಳಕಿಗೆ ಬರದೇ ಇರತಕ್ಕಂಥ ಪ್ರತಿಭೆಗಳಿಗೂ ಸಹಿತ ಮಹತ್ವವನ್ನು ಕೊಟ್ಟಿದ್ದೀವಿ. ಮಂಡ್ಯದಲ್ಲಿ ಆಯೋಜಿಸಿದ ಹಿನ್ನೆಲೆಯಲ್ಲಿ ಮಂಡ್ಯದ ನೆಲಮೂಲಕ್ಕೆ ಮನ್ನಣೆ ನೀಡುವಂತಹ ಸಮಸ್ಯೆಗಳಿಗೂ ಸಹಿತ ಮಹತ್ವವನ್ನು ಕೊಟ್ಟಿದ್ದೀವಿ. ತಮ್ಮ ಆಹ್ವಾನ ಪತ್ರಿಕೆಯನ್ನು ನೋಡ್ತಾ ಇದ್ದಾಗ ಬಹಳ ವಿಶೇಷ ಅನಿಸಿದ್ದು ದೃಷ್ಟಿ ವಿಶೇಷ ಚೇತನರ ಕವಿಗೋಷ್ಠಿಯನ್ನು ಮಾಡಿದ್ದೀರಿ, ಮತ್ತೆ ವಿದೇಶಿ ಆಹ್ವಾನಿತರದ್ದು ಒಂದು ಗೋಷ್ಠಿಯನ್ನು ಸಹ ಏರ್ಪಡಿಸಿದ್ದೀರಿ. ಬಹುಶಃ ಇದು ಬಹಳ ವಿಶೇಷವಾದ, ಮತ್ತೆ ಅದನ್ನು ಆಯೋಜಿಸೋದಕ್ಕೂ ಸಾಕಷ್ಟು ಸವಾಲುಗಳಿದೆ ಅಂತ ಅನ್ಸುತ್ತೆ. ಸವಾಲು ಇದೆ, ಶ್ರಮನೂ ಇದೆ. ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಯಾವ ಅಂಗ ಇಲ್ಲ ಅದರ ಮಹತ್ವವನ್ನು ತಿಳ್ಕೋಬೇಕು ಅಂದರೆ ಆ ಅಂಗವನ್ನು ಹೊಂದದೇ ಇರತಕ್ಕಂಥ ವ್ಯಕ್ತಿಯನ್ನು ಕೇಳಿ ಗೊತ್ತಾಗತ್ತೆ. ಇದು ಯಾಕೆ ಮಾಡಬಾರ್ದು ಅಂಥೇಳಿ ನಾನು ಒಂದು ಪ್ರಯತ್ನವನ್ನು ಮಾಡಿದೆ. ಖಂಡಿತವಾಗಿಯೂ ಆ ಪ್ರಯತ್ನಕ್ಕೆ ಒಂದು ಯಶಸ್ಸು ಸಿಕ್ಕಿದೆ. ಕಣ್ಣು ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯ ಕಣ್ಣಲ್ಲಿ ನೀರು ಬಂದಾಗ ನಿಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆ ಇದೆ ಅದು ಅಂತ ಅವ್ರಿಗೆ ಆ ಸಂತೋಷ. ಮತ್ತೆ ಇದೇ ಥರ ಈಗ ವಿದೇಶದಿಂದ ಕನ್ನಡಿಗರನ್ನು ಕರೆಸಿ ಅದು ಒಂದು ಗೋಷ್ಠಿಯನ್ನು ಮಾಡ್ತಾ ಇದ್ದೀರಿ. ಖಂಡಿತ. ಈಗ ವಿದೇಶದಲ್ಲಿ ಕನ್ನಡವನ್ನು ಕಟ್ಟಬೇಕು, ಕನ್ನಡವನ್ನು ಉಳಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅನೇಕರು ಓವರ್ ಟೈಮ್ ಮಾಡಿ ಬಂದಿರತಕ್ಕಂಥ ದುಡ್ಡಿನಲ್ಲಿ ಗಣೇಶನ ಹಬ್ಬ ಮಾಡೋರು, ಸರಸ್ವತಿ ಹಬ್ಬ ಮಾಡೋರು, ದಸರಾ ಹಬ್ಬಗಳನ್ನು ಮಾಡೋರು, ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮೊದಲು ಕನ್ನಡಿಗರು ಒಂದಾದಕ್ಕೆ ಪ್ರಾರಂಭ ಮಾಡಿದರು. ಅದಾದಮೇಲೆ ಸಂಖ್ಯೆ ಸ್ವಲ್ಪ ಬೆಳೀತಾ 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 ರಾಜ್ಯೋತ್ಸವವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ ಮನೋ ಸಂಕಲ್ಪ ಇದೆಯಲ್ಲ, ಅದನ್ನು ಗೌರವಿಸಲೇಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ವಿದೇಶದಲ್ಲಿ ಹೋಗಿ ನಾನು ಆತಿಥ್ಯವನ್ನು ಕೊಡ್ತೀವಿ ಬನ್ನಿ ನೀವು ಅಂತ ಹೇಳಿ ಇವತ್ತು 252 ಜನ ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಯಾರಿಗೂ ಸಹಿತ ನಾವು ದುಡ್ಡು ಕೊಡ್ತಾ ಇಲ್ಲ. ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥವರು, ಉದಾಹರಣೆಗೆ ನಾನು ವಾಷಿಂಗ್ಟನ್ನಲ್ಲಿ ಕಾವೇರಿ ಕನ್ನಡ ಕೂಟ ಅಂತಕ್ಕಂಥ ನಮ್ಮ ಕರ್ಪೂರ್ ಶ್ರೀನಿವಾಸ ರಾಯರ ಮೊಮ್ಮಗಳು ಅಂಥವರು ಸಹಿತ ಇಲ್ಲಿ ಬರ್ತಾ ಇದ್ದಾರೆ. ನಾವು ಅವರ ಜೊತೆಗೆ ಸೇರಿ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿದ್ದೀವಿ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ, ಬೆಂಬಲ, ಜೊತೆಗೆ ಸಾಹಿತ್ಯ ಪರಿಷತ್ತೇ ಇಲ್ಲಿ ಬಂದಿರತಕ್ಕಂಥದ್ದು ಮೊದಲನೇ ಬಾರಿಗೆ ಅನ್ನುವಂಥ ಹೆಮ್ಮೆ ನಮಗೆ ಅಂತ ಅನ್ನುವಂಥ ಮಾತುಗಳು ನಿಜವಾಗ್ಲೂ ಸಹಿತ ಸಂತೋಷವನ್ನು ತಂದಿದೆ. ಡಾಕ್ಟರ್ ಮಹೇಶ್ ಜೋಶಿ ಅವರೇ, ಸಮ್ಮೇಳನದ ಮೊದಲ ದಿನ ಬೆಳಗ್ಗೆ 7 ಗಂಟೆಗೆ ಸಮ್ಮೇಳನ ಸರ್ವಾಧ್ಯಕ್ಷರ ಮೆರವಣಿಗೆ ಇರುತ್ತೆ. ಈ ಬಾರಿ ಈ ಮೆರವಣಿಗೆಯ ವಿಶೇಷತೆಗಳು ಏನು, ಹಾಗೆ ಇದನ್ನು ನಿಭಾಯಿಸ್ತಿದ್ದೀರಿ, ಮತ್ತೆ ಸಮಯ ನಿರ್ವಹಣೆ ಇವನ್ನೆಲ್ಲ ಹಾಗೆ ಯೋಚಿಸ್ಕೊಂಡಿದ್ದೀರಾ, ಮತ್ತೆ ಗೋಷ್ಠಿಗಳ ಸಮಯ, ಯಾಕೆಂದರೆ ನೀವು ಇನ್ವಿಟೇಷನಲ್ಲಿ ಕಾಲ ನಿಮಿಷಗಳನ್ನು ಅವಧಿಯನ್ನು ಎಲ್ಲ ನಿರೂಪಣೆಗಾರರಿಂದ ಹಿಡಿದು ಎಲ್ರಿಗೂ ತೋರಿಸ್ಕೊಂಡಿದ್ದೀರಿ. ಇವನ್ನೆಲ್ಲ ನಿಭಾಯಿಸೋದಕ್ಕೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ದೂರದರ್ಶನ ಮತ್ತು ಆಕಾಶವಾಣಿಯ ಒಂದು ಹೆಮ್ಮೆ. ಆ ಹಿನ್ನೆಲೆಯಲ್ಲಿ ಬಂದಾಗ ಖಂಡಿತವಾಗಿಯೂ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಅದು ಸಾಧ್ಯ ಆಗತ್ತೆ ಅಂದಮೇಲೆ ಇಲ್ಲಿ ಯಾಕಾಗಲ್ಲ ಅನ್ನೋ, ಇಷ್ಟು ಗಂಟೆಗೆ ಹೊರಡಬೇಕು, ಇಷ್ಟು ಗಂಟೆಗೆ ಮುಗಿಸ್ಬೇಕು ಅನ್ನೋಂಥದ್ದು ಒಂದು ಚೌಕಟ್ಟನ್ನು ಹಾಕಿದಾಗ, ಜೊತೆಗೆ ಸಂಘಟಕರಿಗೂ ಸಹಿತ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಇದೆ. ಕಾಲಕ್ಕೆ ಇವರು ಭಾಳ ಗೌರವ ಕೊಡ್ತಾರೆ ಅನ್ನೋವಂಥ. ಹಾಗಾಗಿ ನಾವು ಖಂಡಿತವಾಗಿಯೂ ಕಾಲಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ನಂಬಿಕೆ ಇದೆ. ಸಂಘಟಕರು ಸಹಿತ ನಮಗೆ ನಮ್ಮ ಈ ಅಪೇಕ್ಷೆಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಈ ಬಾರಿ ಪ್ರತಿದಿನ ಸುವರ್ಣ ಮಹೋತ್ಸವದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಅನ್ನುವ ಒಂದು ವಿಶೇಷ ಇಟ್ಕೊಂಡಿದ್ದೀರಿ. ಮತ್ತು ಸಾಕಷ್ಟು ಜನ, ಹೆಚ್ಚು ಪ್ರಚಲಿತ ಇರೋರು ಮತ್ತು ಪ್ರಚಲಿತ ಇಲ್ಲದೆ ಇರೋರು ಎಲ್ಲರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವ ಒಂದು ಇದು ಇದೆ. ಇದು ಸಾಧಾರಣ ನಾವು ಸಮ್ಮೇಳನಗಳಲ್ಲಿ ಈ ಪರಿಯಾಗಿ ನೋಡ್ತಿರಲಿಲ್ಲ. ಎಷ್ಟನೇ ಸಮ್ಮೇಳನ ಆಗಿರುತ್ತೆ ಅಂದರೆ ಈಗ 87. ಹಾಗಾಗಿ 87 ಪ್ರತಿಷ್ಠಿತ ವ್ಯಕ್ತಿಗಳಿಗೆ, ಸಾಧಕರಿಗೆ ಸನ್ಮಾನ ಮಾಡ್ತಾಯಿದ್ವಿ. ಈ ವರ್ಷ ಸುವರ್ಣ ಮಹೋತ್ಸವ ಇರೋದ್ರಿಂದ ವಿಶೇಷವಾಗಿ ಅದರಲ್ಲೂ ಸಹಿತ ಮಂಡ್ಯದಲ್ಲಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಡ್ಯದವರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಅದನ್ನು ಸೇರಿಸಿ ಒಟ್ಟು ನಾವು 137 ಗಣ್ಯರನ್ನು ಸನ್ಮಾನ ಮಾಡ್ತಾಯಿದ್ವಿ. ಇದರಲ್ಲಿ ನನಗೆ 22 ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಮೊಟ್ಟ ಮೊದಲನೆಯದಾಗಿ ಸಾಧಕರು ಕನ್ನಡಿಗರಾಗಿರಬೇಕು. ಸಾಹಿತ್ಯ ಮತ್ತು ಕನ್ನಡದ ಸೇವೆಗೆ 31 ಗಣ್ಯರಿಗೆ ನಾವು ಸನ್ಮಾನ ಮಾಡ್ತಾಯಿದ್ವಿ. ಕನ್ನಡ ಸಂಘಟನೆಗಳಿಗೆ 24, ಆಡಳಿತದಲ್ಲಿ ಕನ್ನಡ ಇರ್ತಕ್ಕಂಥದ್ದು 19. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಇರ್ಬೋದು, ಶಿಕ್ಷಣ ಇರ್ಬೋದು, ನ್ಯಾಯಾಂಗ. ಈ ಸರ್ತಿ ನ್ಯಾಯಾಂಗದಲ್ಲಿ ಒಂದು ವಿಶೇಷವಾಗಿ ಗುರುತಿಸ್ತೀವಿ. ಯಾಕಂದರೆ
ಸಮಗ್ರ ಕನ್ನಡ ಅಭಿವೃದ್ಧಿ ವಿಧೇಯಕ ಅಂತ ಕಾನೂನಿನಾಗಿದೆ. ಆ ಕಾನೂನಿನ ಅಡಿಯಲ್ಲಿ ಕಡ್ಡಾಯವಾಗಿ ಇನ್ನು ಮೇಲೆ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ಕಡ್ಡಾಯವಾಗಿ ತೀರ್ಪುಗಳನ್ನು ಕನ್ನಡದಲ್ಲಿ ಕೊಡಬೇಕು ಅನ್ನುವಂಥದ್ದಿರುವಾಗ ಅಂಥದ್ದನ್ನು ಕನ್ನಡದಲ್ಲಿ ಅನೇಕರು ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ. ಈಗ ಕಾನೂನಾಗಿದೆ. ಹಾಗಾಗಿ ಅದು ಆ ಕಾನೂನು ಅನುಷ್ಠಾನಗೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ಅವ್ರಿಗೂ ನಾವು ಮನ್ನಣೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕನ್ನಡಿಗ ಕರ್ನಾಟಕದ ಬಗ್ಗೆ ಅಸಾಧಾರಣವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿರ್ತಕ್ಕಂಥ ಕನ್ನಡಿಗರನ್ನು, ಅದು ಕರ್ನಾಟಕದವರು, ಗಡಿ ಭಾಗದವರು, ಹೊರ ದೇಶದವರು, ಹೊರ ರಾಜ್ಯದವರು, ಇವರೆಲ್ಲರನ್ನು ಸೇರಿಸಿ ನಾವು ಕೊಡ್ತೇವೆ. ಆಮಂತ್ರಣ ಪತ್ರಿಕೆಯಲ್ಲೇ ಸಾಕಷ್ಟು ಹೆಸರುಗಳಿವೆ. ಜೊತೆಗೆ ಗಣ್ಯರಿದ್ದಾರೆ, ಆಮೇಲೆ ರಾಜಕೀಯ ವ್ಯಕ್ತಿಗಳಿದ್ದಾರೆ. ಅವರಿಗೆಲ್ಲ ವಸತಿ ಇವೆಲ್ಲ ನಡೆಯುತ್ತೆ. ಆದರೆ ದೂರ ಊರುಗಳಿಂದ ಕನ್ನಡ ಪ್ರೇಮಿಗಳು ಈ ಇದಕ್ಕೆ ಬರ್ತಾರೆ. ಇವರಿಗೆಲ್ಲ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಇವೆಲ್ಲ ಹೇಗೆ ಮಾಡಲಾಗಿದೆ? ವಸತಿ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ತಿನ ನಡುವೆ ಬಹಳ ಅತ್ಯಂತ ಸಮನ್ವಯತೆ, ಸೌಹಾರ್ದತೆ, ಸಮಾಲೋಚನೆ ಇವುಗಳ ಆಧಾರದ ಮೇಲೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಹೇಳಿರ್ತಕ್ಕಂತಹ ಅಥವಾ ನಾವು ಕೇಳಿರ್ತಕ್ಕಂತಹ ಕೆಲವು ವಿಷಯಗಳನ್ನು ಅವರು ಬಹಳ ಗಂಭೀರವಾಗಿ ಪರಿಗಣಿಸಿ ಮಾಡ್ತಾ ಇದ್ದಾರೆ. ಇದು ಅನ್ನುವಂಥದ್ದು ಭಾಳ ವ್ಯವಸ್ಥಿತವಾಗಿ ನಡೀತದೆ. ಈ ಸರ್ತಿ ಎಲ್ಲವೂ ಸಹಿತ ಆನ್ಲೈನಲ್ಲಿರೋದ್ರಿಂದ ಯಾವುದೇ ಗಲಾಟೆನೂ ಆಗೋದಿಲ್ಲ, ಯಾವುದೇ ಸಂಶಯಗಳು ಇರೋದಿಲ್ಲ, ವಿವಾದಗಳು ಇರೋದಿಲ್ಲ, ಸ್ಪಷ್ಟತೆ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಸರ್ತಿ ಎಲ್ಲರಿಗೂ, ಉದಾಹರಣೆಗೆ ನೀವು ಪ್ರತಿನಿಧಿ ಆದರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ಹತ್ತಿದೆ, ಪ್ರತಿನಿಧಿ ಆದ ತಕ್ಷಣ ನಿಮಗೊಂದು ನಂಬರ್ ಬಂದಿರುತ್ತೆ, ಪ್ರತಿನಿಧಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾವು ಎಲ್ಲಿವರೆಗೆ ಹೋಗ್ತೀವಿ ಅಂದರೆ, ನಿಮ್ಮ ಹೋಟೆಲ್ ರೂಮ್ ಎಲ್ಲಿ ಅಲರ್ಟ್ ಆಗಿದೆ, ಆ ಹೋಟೆಲಿನ ಮ್ಯಾನೇಜರ್ ನಂಬರ್ ಏನು, ನಿಮಗೆ ಹೇಗೆ ಹೋಗಬೇಕು ಅಂತ ರೂಟ್ ಮ್ಯಾಪನ್ನು ಸಹಿತ ನಾವು ಹಾಕಿ ಕಳಿಸ್ತಾ ಇದ್ದೀವಿ. ಹಾಗಾಗಿ ಸಂಪೂರ್ಣ ಅನುಕೂಲತೆಗಳನ್ನು ಮಾಡಿದಾಗ ನನಗನ್ಸೋ ಮಟ್ಟಿಗೆ ಯಾವುದೇ ಅಲ್ಲಿ ಗೊಂದಲ ಆಗಲಿ ಏನೂ ಕಾಣೋದಿಲ್ಲ ಅನ್ನೋಂಥ ನಂಬಿಕೆ. ಇಲ್ಲಿ ಇನ್ನೊಂದು ಮುಖ್ಯ ವೇದಿಕೆ, ಸಮಾನಾಂತರ ವೇದಿಕೆಗಳಿವೆಯಲ್ಲ, ಕೆಲವೊಮ್ಮೆ ಸಮಾನಾಂತರ ವೇದಿಕೆಗಳಿಗೆ ಸಿಗಬೇಕಾದ ಪ್ರಾತಿನಿಧ್ಯ ಸಿಗಲ್ಲ ಅನ್ನುವ ಒಂದು ಇದಿದೆ. ತಪ್ಪು ಭಾವನೆ. ಸಾಹಿತ್ಯಕ್ಕೆ ಯಾವುದೇ ಭೇದ ಇರೋದಿಲ್ಲ. ಇಲ್ಲಿ ಅನುಕೂಲಕ್ಕೋಸ್ಕರವಾಗಿ ನಾವು ವೇದಿಕೆಗಳನ್ನು ವಿಂಗಡಣೆ ಮಾಡಿರ್ತಕ್ಕಂಥದ್ದು. ಆದರೆ ಮೌಲಿಕವಾಗಿರ್ತಕ್ಕಂತಹದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಡೆಯುತ್ತೆ, ಎಲ್ಲ ವೇದಿಕೆಗಳಲ್ಲಿ ನಡೆಯುತ್ತೆ. ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಟ್ಟಾರೆ ಈ ಸಮ್ಮೇಳನದ ಯಶಸ್ಸಿಗೆ ನೀವು ನಮ್ಮ ಕನ್ನಡ ಪ್ರೇಮಿಗಳಿಂದ, ಸಾರ್ವಜನಿಕರಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ? ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಇದೊಂದು ಅವಕಾಶ. ಕನ್ನಡದ ಅಸ್ಮಿತೆ, ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆ, ಕನ್ನಡದ ಜನಪದ, ಕನ್ನಡದ ವಿಜ್ಞಾನ, ಕ್ರೀಡೆ ಎಲ್ಲವುಗಳನ್ನು ನೋಡೋದಕ್ಕೆ ಒಂದು ಅವಕಾಶ. ಯಶಸ್ಸು ಆಗಿದೆ ಅಂತಕ್ಕಂಥದ್ದು ಹೇಗೆ ಅಂದರೆ, ಎಷ್ಟು ಜನ ನಮ್ಮ ಸಮ್ಮೇಳನದಿಂದ ಅನುಕೂಲತೆಗಳನ್ನು ಪಡಿತಾರೆ, ಎರಡನೇದಾಗಿ ಪ್ರಭಾವಿತ ಹೊಂದುತ್ತಾರೆ, ಅದು ಬಹಳ ಮುಖ್ಯ ಅಂತ. ಒಳ್ಳೆಯದು ಡಾಕ್ಟರ್ ಮಹೇಶ್ ಜೋಶಿ ಅವರೇ, ತಾವು ಈ ಸಿದ್ಧತೆಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮಗೆ ತಾಳ್ಮೆಯಿಂದ ಈ 10 ನಿಮಿಷ ನಮ್ಮ ಜೊತೆನಲ್ಲಿ ಕಳೆದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನನಗೂ ಅಷ್ಟೇ ಸಂತೋಷ ಆಗಿದೆ. ನಮ್ಮ ಆಕಾಶವಾಣಿಯ ಶ್ರೋತೃಗಳು ತಮ್ಮ ಸಮಯವನ್ನು ದಾನ ಮಾಡಿ ಕೇಳಿದ್ದಕ್ಕಾಗಿ ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾ, ತಮ್ಮ ಮುಖಾಂತರ ಈ ಕಾರ್ಯಕ್ರಮವನ್ನು ಯಾರು ಕೇಳ್ತಾ ಇದ್ದಾರೆ ಅವರೆಲ್ಲರೂ ಸಹಿತ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು ಅಂತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಕುಮಾರ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ನೆಲದಲ್ಲಿ ನಡೀತಾ ಇರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷದಾಯಕವಾದಂಥ ಸಂಗತಿ. ಮಂಡ್ಯ ಜಿಲ್ಲೆಯ ಎಲ್ಲ ಜನರು ಕೂಡ, ಸಾರ್ವಜನಿಕರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಒಂದು ಸಹಮತದಿಂದ ಈ ಒಂದು ಸಮ್ಮೇಳನವನ್ನು ಭಾಳ ಸಂತೋಷದಿಂದ ಆಯೋಜನೆ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಈಗಾಗಲೇ ಸುಮಾರು 28 ಸಮಿತಿಗಳನ್ನು ರಚನೆ ಮಾಡ್ಕೊಂಡಿದ್ದೇವೆ. ಸ್ವಾಗತ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅನೇಕ ಬಾರಿ ಸಭೆಗಳನ್ನು ನಡೆಸಿದ್ದಾರೆ. ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಮತ್ತು ಅಧಿಕಾರೇತರ ಸದಸ್ಯರು ಕೂಡ ಕನಿಷ್ಠ ಅಂದರೂ 5 ರಿಂದ 6 ಸಭೆಗಳನ್ನು ಮಾಡಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು, ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿಭಾಯಿಸುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಯೋಜನೆಗಳನ್ನು ರೂಪಿಸ್ಕೊಂಡು ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ.
ಸರಿಸುಮಾರು 70 ಎಕರೆ ಪ್ರದೇಶದಲ್ಲಿ ಜಾಗವನ್ನು ನಾವು ಗುರುತು ಮಾಡಿಕೊಂಡಿದ್ದೇವೆ. ಆ ಜಾಗದಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಮುಖ್ಯ ವೇದಿಕೆಯನ್ನು ಕೂಡ ರಚನೆ ಮಾಡಿದ್ದೇವೆ. 2 ಸಮಾನಾಂತರ ವೇದಿಕೆಯನ್ನು ರಚನೆ ಮಾಡಿದ್ದೇವೆ. ಸುಮಾರು 450 ಪುಸ್ತಕ ಮಳಿಗೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. 300ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ಸರಿಸುಮಾರು 50ಕ್ಕೂ ಹೆಚ್ಚು ಇಲಾಖೆಗಳು ತಮ್ಮ ಇಲಾಖಾ ಕಾರ್ಯಕ್ರಮಗಳನ್ನು ಅಲ್ಲಿ ಪ್ರತಿಬಿಂಬಿಸುವಂಥ ನಿಟ್ಟಿನಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಪ್ರದರ್ಶನವನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಭಾಳ ಮುಖ್ಯವಾಗಿ 600 ರೂಪಾಯಿ ಸೇವಾ ಶುಲ್ಕವನ್ನು ಪಾವತಿಯನ್ನು ಮಾಡಿ ಬರ್ತಕ್ಕಂಥ ನೋಂದಾಯಿತ ಪ್ರತಿನಿಧಿಗಳನ್ನು ನಾವು ಅತ್ಯಂತ ಗೌರವದಿಂದ ಅವರನ್ನು ಕಾಣಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರೆಲ್ಲರಿಗೂ ಕೂಡ ಪ್ರತ್ಯೇಕವಾದಂಥ ವಸತಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಭಾಳ ವಿಶೇಷವಾಗಿ ಅವರಿಗೆ ಕೊಡ್ತಕ್ಕಂಥ ಒಂದು ಬ್ಯಾಗನ್ನು ಮಾಡ್ತಾ ಇದ್ದೇವೆ. ಯಾಕೆಂತೇಳಿದರೆ ನಾವು ಕೊಡುವಂಥ ಬ್ಯಾಗು ಅವರಿಗೆ ಉಪಯೋಗ ಆಗಲಿಲ್ಲ ಅಂದರೂ ಕೂಡ 16 ವರ್ಷ ಅವ್ರ ಮನೇಲಿ ಇರಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದಂಥ ಬ್ಯಾಗು ನೆನಪು ಇರಲಿ ಅಂತೇಳಿ ಒಳ್ಳೆಯ ಗುಣಮಟ್ಟದ ಬ್ಯಾಗನ್ನು ಕೊಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಮಂಡ್ಯ ಅಂದರೆ ಬೆಲ್ಲ ಮತ್ತು ಸಕ್ಕರೆ ನಾಡು ಮಂಡ್ಯ ಆಗಿರೋದ್ರಿಂದ ಅವರಿಗೆ ಒಂದು ನೆನಪಿರಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ಅರ್ಧ kg ಬೆಲ್ಲ ಮತ್ತು ಅರ್ಧ kg ಸಕ್ಕರೆಯನ್ನು ಅವರಿಗೆ ಒಂದು ಕೊಡುಗೆಯಾಗಿ ಗೌರವಾರ್ಥವಾಗಿ ನಮ್ಮ ಮಂಡ್ಯ ನೆನಪಿನ ಅರ್ಥವಾಗಿ ಅವರಿಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಅವರಿಗೆ ಪ್ರತ್ಯೇಕವಾದಂಥ ಕೌಂಟ್ರ್ಗಳಲ್ಲಿ ಊಟದ ವ್ಯವಸ್ಥೆಗಳನ್ನು ಮಾಡಿ ಸುಮಾರು 40 ಕೌಂಟ್ರ್ಗಳನ್ನು ತೆರೆದಿದ್ದೇವೆ. ಅದಾದ ನಂತರ 100ಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ಕೌಂಟ್ರ್ಗಳನ್ನು ತೆರೆದುಕೊಂಡಿದ್ದೇವೆ. ಹಾಗಾಗಿ ಒಳ್ಳೆಯ ಗುಣಮಟ್ಟದ ಮತ್ತು ಆಕರ್ಷಿತ ಫುಡ್ಡನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ಆಹಾರ ಸಮಿತಿಯಿಂದಲೂ ಕೂಡ ತೀರ್ಮಾನ ಮಾಡಿಕೊಂಡು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಗೋರು ಚನ್ನಬಸಪ್ಪ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರನ್ನು ಹೇಗೆ ಬರಮಾಡ್ಕೊಳ್ತೀರಿ ಮತ್ತು ಮೆರವಣಿಗೆ ಯಾವ ತರಹದಲ್ಲಿ ಇರುತ್ತೆ? ಗೋರು ಚನ್ನಬಸಪ್ಪನವರು ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ ಜನಪದ ಸಾಹಿತಿ, ಅಪಾರವಾದಂಥ ಅನುಭವ ಇರುವಂತಹ ಸಾಹಿತಿ, ಕನ್ನಡಕ್ಕಾಗಿ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು. ಪ್ರಾಯಶಃ ಅಂಥ ಒಂದು ದೊಡ್ಡದಾದಂಥ ಹಿರಿಯತನ ಇರ್ತಕ್ಕಂಥ ಒಂದು ಒಳ್ಳೆಯ ಸಾಹಿತಿ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಈಗಾಗಲೇ ನಾವು ಗೋರು ಚನ್ನಬಸಪ್ಪನವ್ರನ್ನ ಹೋಗಿ ಭೇಟಿ ಮಾಡಿ ಅವರಿಗೆ ಆಮಂತ್ರಣವನ್ನು ಕೂಡ ಕೊಟ್ಟಿದ್ದೇವೆ. 19ನೇ ತಾರೀಕು ಸಂಜೆ ಇಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆ. ಹಾಗಾಗಿ ಅವರನ್ನು ನಾವು ಗೌರವಯುತವಾಗಿ ಜಿಲ್ಲಾಡಳಿತದಿಂದ ಸ್ವಾಗತಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ತಂಗಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಬೆಳಗ್ಗೆ 6:00 ಮೆರವಣಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮೆರವಣಿಗೆ ಉದ್ಘಾಟನೆ ಆದ ನಂತರ ಸುಮಾರು 400ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸ್ತಾ ಇದೆ. ಪೂರ್ಣ ಕುಂಭದಿಂದ ಹಿಡಿದು ವಿವಿಧ ಜಿಲ್ಲೆಯ ಕಲಾ ಪ್ರಕಾರಗಳನ್ನು ಪ್ರದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಲಾ ತಂಡಗಳನ್ನು ನಿಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಈ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಥಳೀಯ ಕಲಾವಿದರ ಒಂದು ಪ್ರತಿಭೆಯನ್ನು ಉತ್ತೇಜಿಸಬೇಕು, ಅವ್ರಿಗೂ ಕೂಡ ಒಂದು ಸೂಕ್ತವಾದಂಥ ವೇದಿಕೆಯನ್ನು ದೊರಕಿಸ್ಕೊಡ್ಬೇಕು, ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಂತೇಳಿ ನಾವು ಚರ್ಚೆ ಮಾಡಿ, ಯಾಕೆಂದರೆ ಜಿಲ್ಲೆಯ ಕಲಾವಿದರನ್ನು ಕೂಡ ಉತ್ತೇಜಿಸಬೇಕಾಗತ್ತೆ, ಆ ಪ್ರತಿಭೆಗಳಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಾಗತ್ತೆ ಅಂತ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ನಾವು ಅದಕ್ಕೆ ಎಲ್ಲ ಯೋಜನೆಗಳನ್ನು ರೂಪಿಸಿದ್ದೇವೆ. 3 ದಿವಸಗಳ ಕಾಲ ವಿವಿಧ ಒಂದು ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದೆ. ಏಕಕಾಲಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಲಾಮಂದಿರದಲ್ಲಿ, ಅಂಬೇಡ್ಕರ್ ಭವನದಲ್ಲಿ ಮತ್ತು ಸಮಾನಾಂತರ ವೇದಿಕೆಗಳಲ್ಲಿ ಸ್ಥಳೀಯ ಕಲಾವಿದರಿಂದ ವಿವಿಧ ಕಾರ್ಯಕ್ರಮಗಳು ಜರುಗ್ತದೆ. ನಾವು 20ನೇ ತಾರೀಕು ಮತ್ತು 21 2 ದಿವಸಗಳ ಕಾಲ ಅಂದರೆ ಶುಕ್ರವಾರ ಮತ್ತು ಶನಿವಾರ ಪ್ರಖ್ಯಾತ ರಾಜ್ಯ ಮಟ್ಟದ ಒಳ್ಳೆಯ ಕಲಾವಿದರನ್ನು ಕರೆಸಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಇಡಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿದ್ದೇವೆ. ಏಕೆಂತೇಳಿದರೆ ಸಾಹಿತ್ಯ ಮತ್ತು ಸಂಗೀತ ಇವೆರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು. ಹಾಗಾಗಿ ಸಾಹಿತ್ಯದಲ್ಲಿ ಸಂಗೀತ ಇರುತ್ತೆ, ಸಂಗೀತ ಇದ್ದ ಕಡೆ ಸಾಹಿತ್ಯ ಇರುತ್ತೆ. ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಭಾಳ ಶಿಷ್ಟಾಚಾರವನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ಭಾವಗೀತೆಗಳಾಗಿರ್ಬೋದು, ಕನ್ನಡದ ಗೀತೆಗಳಾಗಿರ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ 2 ದಿನ ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಚಿಂತನೆಯನ್ನು ಮಾಡಿದ್ದೇವೆ. ಈ 2 ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ನುಡಿ ಜಾತ್ರೆಯ ಸ್ವರಯಾತ್ರೆ ಅಂತೇಳಿ. ಈ ಪ್ರಧಾನ ವೇದಿಕೆಯಲ್ಲಿ 1ನೇ ದಿನ ರಾಜೇಶ್ ಕೃಷ್ಣನ್ ಮತ್ತು ಸಾಧು ಕೋಕಿಲ ತಂಡದವರಿಂದ, 2ನೇ ದಿನ ಅರ್ಜುನ್ ಜನ್ಯ ತಂಡದವರಿಂದ ಒಂದು ಒಳ್ಳೆಯ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ 2 ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮತ್ತು ಕೊನೆಯ ದಿನ
ಸ್ಥಳೀಯ ಕಲಾವಿದರಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ಇಟ್ಕೊಂಡು ಪ್ರಧಾನ ವೇದಿಕೆಯಲ್ಲೂ ಕೂಡ ದೊಡ್ಡ ನಾಟಕಗಳು ಸ್ಥಳೀಯ ಕಲಾವಿದರಿಗೂ ಕೂಡ ಅವಕಾಶವನ್ನು ಮಾಡಿಕೊಂಡಿದ್ದೇವೆ. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ. ಮುಖ್ಯವಾಗಿ ಸಮ್ಮೇಳನ ನಡೆಯುವ ಸಮಯದಲ್ಲಿ ಸಾರ್ವಜನಿಕರಿಗೆ, ಕನ್ನಡಿಗರಿಗೆ, ಇಲ್ಲಿ ಯಾರು ಬರ್ತಾರೆ ಅವರಿಗೆ, VIP ರವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು, ಸರಾಗವಾಗಿ ಕಾರ್ಯಕ್ರಮದಲ್ಲಿ ಅವರೆಲ್ಲ ಭಾಗವಹಿಸಬೇಕು, ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡ ಜಾತ್ರೆಯಲ್ಲಿ ಅವರು ಪಾಲ್ಗೊಳ್ಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಾಕಷ್ಟು ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ಮುಖ್ಯವಾಗಿ ಈ ಒಂದು ಸಮ್ಮೇಳನಕ್ಕೆ ಲಕ್ಷಾನುಗಟ್ಟಲೆ ಜನ ಬರುತ್ತಿರುವುದರಿಂದ ನಮಗೆ ರಸ್ತೆ ಸಂಚಾರದ ಒಂದು ಟ್ರಾಫಿಕ್ ಏನು ನಿರ್ವಹಣೆ ಮಾಡುವುದು ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಪ್ರಮುಖವಾಗಿ ಮೊದಲನೇ ದಿನ ಅಂತಂದ್ರೆ ದಿನಾಂಕ 20ರಂದು ಬೆಳಗ್ಗೆ ಮೆರವಣಿಗೆ ಇರುತ್ತದೆ. ಅದು ಮಂಡ್ಯ ನಗರದಿಂದ ಮೆರವಣಿಗೆ ಪ್ರಾರಂಭವಾಗಿ ಸಮ್ಮೇಳನ ಅಧ್ಯಕ್ಷರು ಆ ಮೆರವಣಿಗೆಯಲ್ಲಿ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅನೇಕ ಕಲಾ ತಂಡಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಆ ಮೆರವಣಿಗೆ ಇಲ್ಲಿ ಸಮಾರಂಭ ಸ್ಥಳದ ಮುಖ್ಯ ವೇದಿಕೆಯವರೆಗೆ ಬರ್ತದೆ. ಅದೇ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಕನ್ನಡ ಅಭಿಮಾನಿಗಳು ಈ ಒಂದು ವೇದಿಕೆಯ ಹತ್ರ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿನೇ ಅನೇಕ VVIPಗಳು ಮಾನ್ಯ ಮುಖ್ಯಮಂತ್ರಿಯವರಿಂದ ಹಿಡಿದು ಅನೇಕ ಗಣ್ಯ ವ್ಯಕ್ತಿಗಳು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದರಿಂದ ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಮ ಅಧಿಕಾರಿಗಳ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದೀವಿ. ಸಾಕಷ್ಟು ರಸ್ತೆಗಳನ್ನ ಮಾರ್ಗ ಬದಲಾವಣೆ ಇರ್ಬೋದು, ಕೆಲವು ಕಡೆ ರಿಸ್ಟ್ರಿಕ್ಷನ್ ಅದನ್ನು ಸಹಿತ ಮಾಡಿ ಒಟ್ಟಾರೆಯಾಗಿ ಎಲ್ಲ ಜನರು ಬಂದು ಅವರ ಗಾಡಿಗಳನ್ನು ಸಮಾರಂಭ ವೇದಿಕೆ ಎದುರುಗಡೆನೇ ಒಂದು ಪಾರ್ಕಿಂಗ್ ಸ್ಥಳ ಇದೆ, ಆ ಸ್ಥಳದಲ್ಲಿ ಅವರು ಪಾರ್ಕ್ ಮಾಡಿ ಮುಖ್ಯ ವೇದಿಕೆಗೆ ಬರಲು ಅನುವಾಗುವಂತೆ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈ ಒಂದು ಬಂದೋಬಸ್ತ್ಗೆ ಒಟ್ಟಾರೆಯಾಗಿ ನಮ್ಮ DIGP ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು 3 ಜನ SP-ಗಳು ಹೊರಗಡೆಯಿಂದ ಬರ್ತಾರೆ, 6 ಜನ ಹೆಚ್ಚುವರಿ SP ಹುದ್ದೆ ಅಧಿಕಾರಿಗಳು, 20 ಜನ DYSP ಹುದ್ದೆ ಅಧಿಕಾರಿಗಳು, 60 ಜನ CPI ಹುದ್ದೆ ಅಧಿಕಾರಿಗಳು, 170 ಜನ PSI ಹುದ್ದೆ ಅಧಿಕಾರಿಗಳು ಮತ್ತು ಒಟ್ಟು ಸಿಬ್ಬಂದಿಯವರು 1500 ಜನದಷ್ಟು ಸಿಬ್ಬಂದಿಯವರು ಮತ್ತು 1000ದಷ್ಟು ಹೋಮ್ಗಾರ್ಡ್ಗಳು. ಈ ಒಂದು ಕರ್ತವ್ಯಕ್ಕೆ ನಾವು ಒಟ್ಟಾರೆಯಾಗಿ ಒಂದು 3000ದಷ್ಟು ಸಿಬ್ಬಂದಿಯವರನ್ನ ನಾವು ಈ ಒಂದು ಕರ್ತವ್ಯಕ್ಕೆ ನಿಯೋಜಿಸ್ತಾ ಇದ್ವಿ. ಇದರ ಜೊತೆಗೆ ಸ್ಟ್ರೈಕಿಂಗ್ ಫೋರ್ಸ್ ಅಂತೇಳಿ 10 ಸಂಖ್ಯೆಯ KSRPಗಳು ಮತ್ತು DR ವಾಹನಗಳನ್ನು ಸಹಿತ ನಾವು ಉಪಯೋಗಿಸ್ತೀವಿ. ಮತ್ತು ಕಣ್ಗಾವಲನ್ನ ಇಡುವ ಸಂಬಂಧಂತೆ ಅನೇಕ ಕಡೆಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು CCTVಗಳನ್ನು ಅಳವಡಿಸ್ತಾ ಇದ್ವಿ. 4 ಸಂಖ್ಯೆಯ ಡ್ರೋನ್ ಕ್ಯಾಮೆರಾಗಳನ್ನು ಸಹಿತ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲಿಯಾದ್ರೂ ಟ್ರಾಫಿಕ್ ಕಂಜೆಷನ್ ಆಗಿದೆಯಾ ಅಥವಾ ಊಟದ ವ್ಯವಸ್ಥೆ ಹತ್ರ ಏನಾದರೂ ಅಸ್ತವ್ಯಸ್ತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಡ್ರೋನ್ ಮೂಲಕ ಕಣ್ಗಾವಲನ್ನ ಮಾಡಲಿಕ್ಕೆ ಸಹಿತ ನಾವು ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಹುಸಂಖ್ಯೆಯಲ್ಲಿ ಸೇರುವಂತಹ ಜನರಿಗೆ ತಮ್ಮ ಇಲಾಖೆಯಿಂದ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೀರಿ? ಸಾಹಿತ್ಯ ಸಮ್ಮೇಳನಕ್ಕೆ ಬರಲಿಕ್ಕೆ ಜನ ಏನು ಬರ್ತಾರೆ ಪ್ರತಿಯೊಬ್ಬರಿಗೂ ಸಹಿತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತದಿಂದ ಮಾಡಿದ್ದೀವಿ. ಮುಖ್ಯವಾಗಿ ಅವರ ವಾಹನಗಳನ್ನು ಸರಾಗವಾಗಿ ಮುಖ್ಯ ವೇದಿಕೆಯ ಹತ್ತಿರದಷ್ಟು ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಊಟದ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿದ್ದೀವಿ. ಒಂದು 200ದಷ್ಟು ಕೌಂಟರ್ಗಳನ್ನು ಸಹಿತ ಏಕಕಾಲಕ್ಕೆ ತೆಗೆದಿರ್ತದೆ. ಅದು ಬೆಳಗ್ಗೆಯಿಂದನೇ ತಿಂಡಿಯಿಂದನೇ ಪ್ರಾರಂಭವಾಗಿ ರಾತ್ರಿ 10 ಗಂಟೆವರೆಗೂ ಸಹಿತ ಸತತವಾಗಿ ಒಂದು ಊಟ ನೀಡುವ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ. ಅದರ ಜೊತೆಗೆ ಸಾಕಷ್ಟು VIPಗಳು ಮತ್ತು ಬಹಳಷ್ಟು ಜನ ಸಾಹಿತಿಗಳು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳುವಂತವರು ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇರೋದ್ರಿಂದ ಅವರಿಗೆ ಒಂದು ಪ್ರತ್ಯೇಕವಾದ ಒಂದು ರಸ್ತೆ ಸಹಿತ ನಾವು VIP ರೂಟ್ ಅನ್ನು ಮಾಡಿದ್ದೀವಿ. ಅವರ ವಾಹನಗಳನ್ನ ಪಾರ್ಕ್ ಮಾಡಲಿಕ್ಕೆ ಸಹಿತ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿದ್ದೀವಿ. ಒಟ್ಟಾರೆಯಾಗಿ ಯಾವುದೇ ಒಂದು ಅಸ್ತವ್ಯಸ್ತ ಆಗದ ರೀತಿಯಲ್ಲಿ ಸರಾಗವಾಗಿ ಗಣ್ಯ ವ್ಯಕ್ತಿಗಳಿರ್ಬೋದು ಮತ್ತು ಸಾರ್ವಜನಿಕರಿರ್ಬೋದು ಎಲ್ಲರಿಗೂ ಸಹಿತ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಸೂಕ್ತ ವ್ಯವಸ್ಥೆನ ನಾವು ಜಿಲ್ಲಾಡಳಿತದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ. ಕೇಳುಗರೆ, ನುಡಿ ಜಾತ್ರೆಯಲ್ಲಿ ಸ್ವರಯಾತ್ರೆಯೂ ಇದೆ. ಕನ್ನಡ ನುಡಿ ತೇರ ನೆಳೆಯೋಣ ಬನ್ನಿ. ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವ ಸಿದ್ಧತೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ.